ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತರೂ ಸೂಪರ್ ಆಗಿದ್ದೀವಿ. ಸೊ ಇವತ್ತಿನ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಈಗ ತಿಂಡಿ ಎಲ್ಲ ಮಾಡಿದ್ದೀನಿ. ಇವತ್ತು ತೋಸಿದ ಮಂಡಕ್ಕಿನ ಮಾಡಿದ್ದೀನಿ. ನನ್ನ ಫೇವ್ರೇಟ್ ಅದು. ತುಂಬ ದಿವಸ ಆದಮೇಲೆ ಊರಲ್ಲೇ ತಿಂದಿದ್ದು, ಇಲ್ಲಿಗೆ ಬಂದಮೇಲೆ ಯಾವತ್ತೂ ಮಾಡಲೇ ಇಲ್ಲ. ಊರಿಗೆ ಏನೋ ಬಾಡಿಗೆ ಇತ್ತು ಅಂತ ಹೋಗಿದ್ರು, ಆವಾಗ ತೆಕ್ಕೊಂಡು ಬಂದಿದ್ರು ಮಂಡಕ್ಕಿನ. ಸೊ ಇವತ್ತು ಮಾಡಿದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೂ ಬಜ್ಜಿ ಇದ್ದರೆ ಇನ್ನೂ ತುಂಬ ಟೇಸ್ಟ್ ಇರುತ್ತೆ. ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನಂತರೂ ಊರಿಗೆ ಹೋದಾಗೆಲ್ಲ ನನ್ನ ಅಮ್ಮನ ಹತ್ರ ಇದನ್ನು ಮಾಡಿಸ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಅವರು ಕೂಡ ತಿಂಡಿ ತಿಂದು ಕೆಲಸಕ್ಕೆ ಹೋದರು. ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಚಿಂಟು ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅವನು ಕ್ಯಾಮ್ರಾ ಟಾರ್ಚ್ ಆನ್ ಆಗಿರೋದನ್ನು ನೋಡಿ ಅದನ್ನು ಮುಟ್ಲಿಕ್ಕೆ ಬರ್ತಿದ್ದ ಅಷ್ಟೇ. ನೋಡ್ತಾ ಇರ್ಬೋದು ನೀವು, ಆ ಟಾರ್ಚನ್ನು ಮುಟ್ಲಿಕ್ಕೆ ಬರ್ತಾಯಿದ್ದ ಅವನು. ಸೊ ಇವತ್ತು ಏನು ಸ್ಪೆಷಲ್ ವೀಡಿಯೋ ಅಂತ ಏನಿಲ್ಲ, ಸುಮ್ಮನೆ ನಾರ್ಮಲ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾವ ಥರ ವೀಡಿಯೋ ಬೇಕು, ಯಾವ ಥರ ಕಂಟೆಂಟ್ ಬೇಕು ಅಂತ ನಿಮಗೇನಾದರೂ ಫ್ಲ್ಯಾಶ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಚಿಂಟುಗೆ ಅಂತ ನಾನಿಲ್ಲಿ ಇದನ್ನು ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ. ಇದು ತುಂಬ ದಿನ ಆಯಿತು ಆಲ್ರೆಡಿ ಆರ್ಡರ್ ಮಾಡಿ. ನಿಮಗೆ ಕಳೆದ ವ್ಲಾಗಲ್ಲಿ ಹೇಳಿದ್ದೆ ನಾನು, ಇನ್ನೊಂದು ಕಾರ್ಡ್ಸ್ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಅಂತ. ಸೊ ಅದೇ ಇದು. ಇದರಲ್ಲಿ ಫ್ಲವರ್ಸ್ ಆಗಿರ್ಬೋದು, ಆಮೇಲೆ ಫ್ರೂಟ್ಸು ಮತ್ತು ಎಲ್ಲ ಪ್ರಾಣಿ ಪಕ್ಷಿ ಕ್ರೈಯಿಂಗ್ ಮತ್ತು ಬಾಡಿ ಪಾರ್ಟ್ಸ್ ಮತ್ತು ಈ ಥರ ವಾಹನಗಳು ಎಲ್ಲ ಅಂದರೆ ಎಲ್ಲ ಇದೆ. ತುಂಬ ಲೋ ಬಜೆಟಲ್ಲಿ ನಮಗೆ ಸಿಕ್ತು. ನಮಗೆ ಒಂಥರ ಒಳ್ಳೇದಂತಲೇ ಹೇಳ್ಬೋದು. ಅವನಿನ್ನೂ ಗುರ್ತು ಹಿಡಿಯಲ್ಲ, ಆದರೂ ಸ್ವಲ್ಪ ಏನಾದರೂ ಸ್ವಲ್ಪ ಈಗಲೇ ಪರಿಚಯ ಮಾಡೋಣ ಅಂತ ಅಂದ್ಕೊಂಡು ತರಿಸಿದ್ದೇನೆ. ಸೊ ನಿಮಗೂ ಏನಾದರೂ ಈ ಥರ ಪ್ರಾಡಕ್ಟ್ ಬೇಕಾ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಚಿಂಟು ಆಟ ಆಡ್ತಿದ್ದಾನೆ. ಚಿಂಟು ಇದೇನು? ಏನಿದೆ? ಹಲ್ಲು ಏನಿದೆ? ಇದೇನಿದೆ? ಏನಿದೆ? ಹಲ್ಲು. ಏನಿದೆ? ಏನಿದೆ? ಕ್ರೈಯಿಂಗ್. ಇದು ಏನದು? ಏನಿದೆ? ಹಿಂಗ ನೀ ಮಾಡ. ಇಲ್ಲಿ ನೋಡ ಚಿಂಟ, ಇದು ನೋಡ ಹೆಂಗೆ ಮಾಡಕತ್ತಾನ ತೋರ್ಸು. ಬ್ರಷಿಂಗ್ ಹೆಂಗೆ ಮಾಡಕತ್ತಾನತ? ನಾನೀಗ ಏನು ಮಾಡ್ತಿದ್ದೀನಿ ಅಂದರೆ, ಮೊನ್ನೆ ಇದು ದಾಳಂಬ್ರಿ ಹಣ್ಣು ತೊಗೊಂಡು ಬಂದಿದ್ದರು. ಅದು ತುಂಬ ದಿವಸ ಆದರೆ ಹಾಳಾಗುತ್ತೆ ಅಂತ ಏನೋ ಒಂದು ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಏನಂತ ನನಗೆ ಗೊತ್ತಿಲ್ಲ. ಒಂದು ಬಾಳೆಹಣ್ಣು ಸಹ ಇತ್ತು. ಸೊ ಅದನ್ನೆಲ್ಲ ಸಿಪ್ಪೆನ ತೆಗೆದು ಮತ್ತು ದಾಳಂಬ್ರಿ ಹಣ್ಣು ಸಿಪ್ಪೆ ತೆಗೆದು
ಒಂದು ಬಾಳೆಹಣ್ಣು ಮತ್ತು ದಾಳಂಬ್ರಿ ಹಣ್ಣು ಎರಡನ್ನು ಮಿಕ್ಸರ್ ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಡೈರಿ ಮಿಲ್ಕ್ ಮತ್ತು ಮಿಲ್ಕಿ ಬಾರ್ ಎರಡಿತ್ತು. ಸೊ ಅದೆರಡನ್ನು ಹಾಕಿ ಸ್ವಲ್ಪ ಸಕ್ಕರೆನ ಹಾಕಿ ಹಾಲು ಹಾಕಿದೆ. ಚೆನ್ನಾಗಿ ಗ್ರೈಂಡ್ ಮಾಡಬೇಕು. A few moments later. ಫೈನಲ್ ಆಗಿ ಮಿಕ್ಸರಿಗೆ ಹಾಕಿದ ಮೇಲೆ ಈ ಥರ ಆಗಿದೆ. ನೋಡ್ಲಿಕ್ಕಂತೂ ಸುಮಾರಾಗಿದೆ. ಟೇಸ್ಟು ಸ್ವಲ್ಪ ಚೆನ್ನಾಗಿತ್ತು, ನೋಡಲಿಕ್ಕೆ ಸರಿ ಒಂಥರ ಸುಮಾರಾಗಿತ್ತು. ಫಸ್ಟ್ ಟೇಸ್ಟ್ ಮಾಡಿದ್ದು ಚಿಂಟುಗೆ, ಮತ್ತು ಸ್ವಲ್ಪ ಮೇಲೆ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಚಿಂಟು ಒಂದೆರಡು ಸ್ಪೂನ್ ತಿಂದ ಅಷ್ಟೇ. ಇನ್ನು ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಇದು ರಾತ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹಸ್ಬೆಂಡ್ ಬಂದಮೇಲೆ ಅವ್ರು ಹೇಳಿದ್ರು, ತುಂಬ ದಿವಸ ಆಯಿತು ಮಂಡಕ್ಕಿ ಮಾಡು ಮತ್ತು ಉಪ್ಪಿಟ್ಟು ಮಾಡು ಅಂತ. ಸೊ ಅದಕ್ಕೆ ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ತಿಂದು ಮಲ್ಕೊಂಡ್ರಾಯ್ತು ಅಂತ. ಸೊ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ಕುದ್ಕೊಳ್ಬೇಕು. ಚೆನ್ನಾಗಿ ಕುಟ್ಟಿ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಅದನ್ನೆರಡನ್ನೂ ಸಹ ಸೇರಿಸಿ ಚೆನ್ನಾಗಿ ಜಜ್ಜಬೇಕು. ಅದು ಉಪ್ಪೆಲ್ಲ ಆ ಬೆಳ್ಳುಳ್ಳಿಯಲ್ಲೆಲ್ಲ ಮಿಕ್ಸ್ ಆಗಬೇಕು. ಸೊ ಅದು ಆ ಥರ ಮಿಕ್ಸ್ ಮಾಡಿ ಜಜ್ಜಿ ಸೊ ಅದನ್ನೀಗ ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನನಗೆ ಹೇಗೆ ಗೊತ್ತೋ ನಾನು ಅದೇ ರೀತಿಯೇ ಮಾಡ್ಕೊಳ್ತೀನಿ. ಇದಕ್ಕೆ ಏನೇನೋ ತುಂಬ ಹಾಕ್ತಾರೆ, ಆದರೆ ನನಗೆ ಅದು ಎಲ್ಲ ಗೊತ್ತಿಲ್ಲ. ಸೊ ನನಗೆ ಗೊತ್ತಿದ್ದಷ್ಟು ಮಾಡ್ಕೊಳ್ತೀನಿ. ಈಗೊಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಇದಕ್ಕೆ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜನ ಹಾಕಿ ಅದನ್ನು ಫುಲ್ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಅದಕ್ಕೀಗ ಆಗಲೇ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವಿದ್ರೆ ಕರಿಬೇವು ಹಾಕಬೇಕು. ಸೊ ಕರಿಬೇವಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದೆ. ಮತ್ತು ಅರಿಶಿನ ಪುಡಿ ಹಾಕಿ ಖಾರನ ಗ್ಯಾಸ್ನ ಆಫ್ ಮಾಡಿ ಹಾಕಬೇಕು. ಸೊ ಇಷ್ಟೇ, ನಾನು ಸಿಂಪಲಾಗಿ ಮಾಡಿರೋದು. ಇದಕ್ಕೆಲ್ಲ ತುಂಬ ಹಾಕ್ತಾರೆ. ಸೊ ಇದನ್ನು ಮಾಡಿ ಆ ಮಂಡಕ್ಕಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮಂಡಕ್ಕಿ ನಮ್ಮ ಊರ ಕಡೆ ಇದು ಫೇಮಸ್. ಸೊ ಇಷ್ಟೇ ಫ್ರೆಂಡ್ಸ್. ಇದರಲ್ಲಿ ಕಡಲೆಕಾಳು ಉಂಟಲ್ವಾ, ಈ ಕಡಲೆಕಾಳಿದ್ರೆ ನನ್ನ ಹಸ್ಬೆಂಡಿಗಂತೂ ತುಂಬ ಅಂದರೆ ತುಂಬ ಇಷ್ಟ. ಈ ಡಬ್ಬ ಅಂತ ಅವ್ರ ಕೈಗೆ ಸಿಕ್ಬಿಟ್ರೆ ಆಯಿತು, ಒಂದು ವಾರದಲ್ಲಿ ಇದೆಲ್ಲ ಖಾಲಿನೇ ಆಗೋಗ್ಬಿಡುತ್ತೆ. ಅದು ಅವರೊಬ್ರಿಗೇ. ಸೊ ನಾನಿಲ್ಲಿ ಒಂದು ಡಬ್ಬಕ್ಕೆ ಹಾಕಿ ಇಡ್ತಾಯಿದ್ದೀನಿ. ಇದನ್ನ ಒಂದು ವಾರ ಎಷ್ಟಪ್ಪ ಒಂದು ತಿಂಗಳೂ ಇಟ್ಕೊಳ್ತಿರ್ತಾರೆ, ನಂಗೆ ಗೊತ್ತಿಲ್ಲ. ಇಷ್ಟೇ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಇನ್ನು ರಾತ್ರಿಗೆ ಇದನ್ನೇ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಉಳ್ಕೊಂಡ್ಬಿಡ್ತೀವಿ. ಸೊ ರಾತ್ರಿ ಈ ಥರದ್ದೆಲ್ಲ ತಿನ್ನಬಾರ್ದು. ಏನೋ ಅವ್ರು ಕೇಳಿದ್ರು ಅಂತ ರಾತ್ರಿ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಕೊಟ್ಟೆ. ಇವತ್ತು ಆದಿತ್ಯವಾರ. ಸೊ ಇವತ್ತು ರೇಷನ್ ಎಲ್ಲ ತರಕಾರಿ ತೊಗೊಂಡು ಬಂದಿದ್ರು. ಕೊತ್ತಂಬರಿ ಎಲ್ಲ ಇತ್ತಲ್ವ, ಅದಕ್ಕೆ ಉಪ್ಪಿಟ್ಟಿನಲ್ಲಿ ಕೊತ್ತಂಬರಿ ಹಾಕಿದರೆ ಇನ್ನೂ ಎಷ್ಟು ಟೇಸ್ಟ್ ಅಂದರೆ ತುಂಬ ಸೂಪರಾಗುತ್ತೆ. ಸೊ ಅದು ಕೊತ್ತಂಬರಿ ಸಲುವಾಗಿ ಇದನ್ನು ಮಾಡಿದ್ದಿವತ್ತು. ತುಂಬ ಟೇಸ್ಟಾಗಿರುತ್ತೆ. ಅಕ್ಕ ಎಲ್ಲಿ ಕುಕ್ಕಿ? ಬಾಯ್ ಮಾಡು, ಬಾಯ್. ಬಾಯ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಿಗೆಲ್ಲ ನಮ್ಮ ವ್ಲಾಗ್ಸ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಅಥವಾ ಈ ಥರ ಏನಾದರೂ ಅಂತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸು ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಷ್ಟೇ.
ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಎಂಡ್ ತನಕ ಯಾರ್ಯಾರೆಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀವಿ. ಸೊ ಅಲ್ಲಿ ತನಕ ಬಾಯ್.